ಈ KD ಮೂವಿ ತುಂಬ ಪ್ರಮೋಷನ್ ನಮ್ಮನ್ನ ಎಲ್ಲ ದೇವಸ್ಥಾನ ಹತ್ರ ಹೋಗಿ ಬುದ್ಧ ಇಂಟರ್ನ್ಯಾಷನಲ್ ಅಂತ ಇದು ಒಂದು ನೆಕ್ಸ್ಟ್ ಲೆವೆಲ್ ಎಷ್ಟು ದೊಡ್ಡದಾಗಿದೆ ಬುದ್ಧ. ಟು ಮೈ ನ್ಯೂ ವ್ಲಾಗ್ ಗೈಸ್. ಏನಪ್ಪ ವಿಷಯ ಅಂದರೆ ಇವಾಗ ಬುದ್ಧಗಯ ಹೋಗ್ತಿದ್ವಿ, ರೆಡಿ ಗಿಡಿ ಎಲ್ಲ ಆಗೋಯ್ತು. ನೆಕ್ಸ್ಟ್ ಲೆವೆಲ ಇವಾಗ ಅಲ್ಲಿ ಹೋಗಿ ಪಂಡ ಆಯ್ತು ಏನೋ ಮಾಡ್ಬೇಕಂತ ಅಂದರು. ಇವಾಗ ಮಾಡಿಬಿಟ್ಟು ನೆಕ್ಸ್ಟ್ ಏನು ಅಲ್ಲಿ ನಮ್ಮ ಫ್ಯಾಮಿಲಿ ಇದೆ, ಹಂಗೆ ಅವ್ರು ನಮ್ಮ ಫ್ಯಾಮಿಲಿ ಜೊತೆ ಹೋಗಿ ಅಲ್ಲಿ ವಿಡಿಯೋ ಫುಲ್ ಬ್ಲಾಗ್ ತೋರಿಸ್ತೀನಿ. ಫನ್ನಾಗಿರುತ್ತೆ, ಚೆನ್ನಾಗಿರುತ್ತೆ, ಖುಷಿ ಆಗಿರುತ್ತೆ ಗಾಯ್ಸ್. ಇವಾಗ ನಾವು ಬುದ್ಧಗಯಲ್ಲಿ ಇದ್ದೀವಿ ನೋಡಿ. KD ಮೂವಿ ತುಂಬ ಪ್ರಮೋಷನ್ ನಮ್ಮನ್ನ ಎಲ್ಲ ದೇವಸ್ಥಾನ ಹತ್ರ ಹೋಗಿ ಮಾಡ್ತಿದ್ದಾರೆ. ನಮ್ಮ ಅಣ್ಣಗೆ ಗಾಯ್ಸ್ ಇವಾಗ ದೇವಸ್ಥಾನ ಹತ್ರ ಇದ್ದೀವಿ, ಗಯ ಅಂತ. ಇವಾಗ ಪಿಂಡ ಏನೋ ಮಾಡಬೇಕಂತ ಸತ್ತೋರಿಗೆ, ಅದಕ್ಕೆ ಇವಾಗ ಪಿಂಡ ಮಾಡೋಕ್ಕೆ ಬರ್ತಿದ್ದೀವಿ. ಅಲ್ಲಿ ಪಿಂಡ ನಡೀತಿದೆ, ಆ ಪಿಂಡ ವ್ಲಾಗನ್ನ ತೋರಿಸ್ತೀನಿ ನಿಮಗೆ. ಹಂಗೆ ನಿಮ್ಗೆ ಹೇಳ್ತೀನಿ ಬನ್ನಿ, ವೀಡಿಯೋ ಮಸ್ತಾಗಿರುತ್ತೆ ದೇವ್ರ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ಆಗ ಬಂದಿದ್ದೀವಿ ನೋಡಿ. ನಮ್ಮಪ್ಪ ಪಿಂಡ ಮಾಡ್ತಿದ್ದಾರೆ, ಹೌದು ಅಮ್ಮಗೆ ಪಿಂಡ ಮಾಡ್ತಿದ್ದಾರೆ ನೋಡಿ, ನೀವೇ ನೋಡಿ. ಗೈಸ್ ಇವಾಗ ದೊಡ್ಡವ್ರು ಏನೋ ಅಂತಿದ್ದಾರೆ, ಕೆಲಿ శాస్త్ర ಮತ್ತು ಕೆలి ಒಂದು మనకింత ప్రాధాన్యత ఏర్పడ్డది. అంటే ఇది గయాసుర క్షేత్రం. అంటే ఎక్కడ మనం శారదకర్మ చేసినా గయాసురుని పేరు లేని ఆ శారదకర్మ ఫలించదు. కావున ఎందుకైనా ఎక్కడ పోయినా ఈ గయాక్షేత్రంలో ఒక్కసారి ఉన్న పిండ ప్రదానం చేస్తే సకల పితృదోష నివారణ అవుతుంది. అంటే మనకు పర్మనెంట్గా శాశ్వతంగా పితృదోష నివారణ అవుతుంది. అవునా, మనకి ఎప్పుడైనా మన దగ్గర పితృదోషాలు ఉంటే పితృదోషాలు శాశ్వతం పోవు, తాత్కాలికంగా. అవునా, ఈరోజు ఏదో పూజ అక్కడ చేసిన ఆ పవిత్రత, ఆ శక్తి, దానివల్లనే ఏదో ఒక రోజు 4 రోజులు 5 రోజులు 10 రోజులు సంవత్సరం దాకానో దాన్ని వెసులుబాటు ఉంటుంది. దాని తర్వాత మళ్ళీ కంటిన్యూగా అవుతాయి. మనకందరికి పితృదోషాలు అంటే తల్లిదండ్రులు దాంట్లో ఆరోపిస్తుంది. కానీ వాళ్ళ ద్వారా గర్భంలో వచ్చిన తర్వాత 3 నెలలకు 4 నెలలకు ప్రెగ్నెన్సీ తెలుస్తుంది. తెలిసిన తర్వాత పోతుంది. మనం ఏమనుకోం, ఇంట్లో కూడా చెప్పుకోం, నాకు వచ్చింది పోయింది అనుకుంటాం. కానీ ఇట్లా అయింది అని చెప్పని బాధపడే వరకు చెప్పము, ఏం చేయం దాని గురించి. అవునా, వాళ్ళకంటూ మోక్షం అంటూ లేదు కనుక వాళ్ళు మనకు పితృదోషాల కింద మనం సతాయిస్తుంటాం. మనం అది అర్థం చేసుకోక మనం దాన్ని పోస్ట్పోన్ చేసుకుంటూ వస్తాం. అట్లయి మనకు పితృదోషాలు చెప్పి ఎక్కువైతాయి. అవునా, అట్లా ఎప్పుడైతే ఇక్కడ వచ్చి పిండ ప్రదానం చేస్తామో ఆ దోషాలను తెలియకపోతే కనుక ఇక్కడ ఒక్కసారన్నా పిండ ప్రదానం చేయాలి అని. అవునా, ఆ కలశారాధనంత కలిసే ಆ ಕಲೆಕ್ಷನ್లో కొన్ని ದುಗುಲು ಗೈಸ್. ಏನಪ್ಪ ವಿಷಯ ಅಂದಿರಲಿ, ಅವರು ಸ್ವಾಮೀಜಿ ಏನಂತಿದ್ದಾರೆ, ಒಂದು ರೇಂಜಿಗೆ ನನಗೂ ಅಷ್ಟು ಅರ್ಥ ಆಗಿಲ್ಲ, ನಮ್ಮ ಅಮ್ಮಗೆ ಅರ್ಥ ಆಗುತ್ತೆ ತೆಲುಗು, ನನಗೆ ಅಷ್ಟು ಅರ್ಥ ಆಗಿಲ್ಲ. ಒಂದು ರೇಂಜಿಗೆ ಇಲ್ಲಿ ಸತ್ತೋರ್ಗೆ ಪಿಂಡ ಇದ್ದೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಏನೋ ಅಂತಿದ್ರು. ಅದು ನನಗೆ ಅರ್ಥ ಆಗಿಲ್ಲ. ನಿಮ್ಗೆ ತೆಲುಗಲ್ಲಿ ಯಾವಾಗ ತೆಲುಗು ಅರ್ಥ ಆಯ್ತು ಅಂದರೆ ಆ ವಿಡಿಯೋನ ನೋಡಿ, ನಾನು ಬ್ಲಾಗಲ್ಲಿ ಫುಲ್ ಹಾಕ್ತೀನಿ. ಏನು ಮಾಡೋದು, ನೆಕ್ಸ್ಟ್ ಇನ್ನೊಂದು ಇಲ್ಲಿ ದೇವಸ್ಥಾನ ಇದೆ, ಆ ದೇವಸ್ಥಾನ ಬ್ಲಾಗ್ ತೋರಿಸ್ತೀನಿ ನೋಡಿ ಗೈಸ್. ಕೇಳಿದೆ ನಮ್ಮ ಅಮ್ಮಗೆ ಏನಂತಂದರು, ಅಲ್ಲಿ ಮಾಡ್ತಿದ್ದಾರೆ. ಅವ್ರು ಹೇಳಿದ್ರಂತೆ ಡೈರೆಕ್ಟ್ ಇವಾಗ ಇದು ಮಾಡಿದ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಅಂತ. ನಮ್ಮ ಅಣ್ಣ ಕೇಳಿದೆ, ಇಷ್ಟು ದಿನ ಏನು ಬೆಂಗಳೂರಲ್ಲೇ ಇದ್ರು ಅಂತ. ಇದ್ರು ಅಂತ. ಇವಾಗ ಮಾಡಿದ್ರೆ ಡೈರೆಕ್ಟಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂದೆ. ನೀವು ಒಂದು ಸತಿ ಪಿಂಡ ಮಾಡಿ ಡೈರೆಕ್ಟ್ ನಿಮ್ಮ ಅಪ್ಪ ಅಮ್ಮ, ಆಮೇಲೆ ನಿಮ್ಮ ಅಜ್ಜಿ ತಾತ, ನಿಮ್ಮ ತಮ್ಮ ಏನಾಯ್ತು ಅಂದರೆ ಪಿಂಡ ಮಾಡಿ ಡೈರೆಕ್ಟ್ ಸ್ವರ್ಗಕ್ಕೆ ಕಳಿಸ್ಬಿಡಿ ಇಲ್ಲ ಅಂತಿದ್ನಿ. ನಾನಿವತ್ತು ಗಯಾಕ್ ಬಂದಿದ್ದೀನಿ. ಗಯಾ ವಿಷ್ಣುಪಾದ. ಇಲ್ಲಿ ಬಂದು ಯಾರೇ ತಂದೆ ತಾಯಿ ಅಣ್ಣ ತಮ್ಮಂದಿರು ಯಾರೇ ತೀರೋಗಿದ್ರು ಕೂಡ ಇಲ್ಲಿ ಬಂದು ಪಿಂಡನ ಇದು ಮಾಡಿದ್ರೆ ತುಂಬ ಅವ್ರಿಗೆ ಒಳ್ಳೇದಾಗುತ್ತೆ. సర్ ಇಲ್ಲಿ క్యా బోలో సార్. ఇక్కడ శ్రీవారి పాదం ఉంది, స్వయంగా వెలిసిన పాదం. అవునా, ఇక్కడ నది ఉంది, అమ్మవారి శాపం ఉంది, అంతర్వాహినిగా ప్రవహించాలి. లోపలనే నీళ్ళు ఉంటాయి, మీద ఉండవు. ఇప్పుడు అంతా ఎండిపోయింది, మీరు చూస్తున్నారు. అది ప్రత్యక్షమైన నిదర్శనం. స్వామివారి పాదం స్వయంగా వెలిసిన పాదం ఉంది. దాని తర్వాత వెనుక మర్రి చెట్టు, సీతమ్మ వారు పిండ ప్రదానం చేసి వరం ఇచ్చింది ఆ చెట్టుకు. అక్షయవట వృక్షము అని. అక్షయము అంటే చావులేని. అంటే ఇంతవరకు త్రేతాయుగంలో సీతమ్మ వారి పిండ ప్రదానం చేస్తే ఇంతవరకు ప్రత్యక్షమైన నిదర్శనం. అది చనిపోకుండా అట్లే ఉంది. అవునా, ఇది ప్రత్యక్షమైన నిదర్శనం. స్వామివారి పాదము, తర్వాత మర్రి చెట్టు, తర్వాత పల్లుని నది. ತುಂಬ ಪವಿತ್ರವಾಗಿರೋ ಜಾಗನ ಇದು. అందుకే ఇక్కడ పిండ ప్రదానం చేస్తే మన గోత్రానికి సంబంధించిన వాళ్ళంతా ఉత్తానవుతారని చెప్పని ఇక్కడ మనకు పిండ ప్రదానం చేసే ప్రాధాన్యత పెడుతున్నారు.
ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ, ಒಳ್ಳೇದಾಗಲಿ. ಇದ್ದವರೆಲ್ಲ ತೀರೋಗಿರೋರೆಲ್ಲ ಇಲ್ಲಿ ಬಂದು ಪಿಂಡದಾನ ಮಾಡಿದ್ರೆ ಅವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಒಂದು ಪದ್ಧತಿ ಇದೆ ಈ ದೇವಸ್ಥಾನದ್ದು. ವಿಶೇಷವಾಗಿ ಎಲ್ಲರೂ ಬಂದು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಪಿಂಡ ಪ್ರತಿಷ್ಠೆ ಪಿಂಡ ಪ್ರತಿಷ್ಠೆ ಮಾಡಲೇಬೇಕು. ಒಳ್ಳೇದಾಗ್ತೈತೆ, ಎಲ್ಲರಿಗೂ ಒಳ್ಳೇದಾಗ್ತೈತೆ. ಫುಲ್ ದೇವಸ್ಥಾನ ದರ್ಶನ ಮುಗ್ದೋಯ್ತು. ಇವಾಗ ದೇವ್ರು ನೋಡೋಯ್ತು, ಫುಲ್ ಕ್ರೇಜಿ ಇತ್ತು. ಈ ದೇವ್ರನ್ನ ಬಂದು ವಿಸಿಟ್ ಮಾಡಿ ಆ ದೇವ್ರದ್ದು ಒಂದು ಇದಲ್ಲಿ ಮುಗಿರಿ ಕೇಳ ಮುಗ್ದಿ. ಫೋನ್ ಅಲೋಡಿಲ್ಲ. ದೇವಸ್ಥಾನ ನೋಡಿ ಮೇಲೆ ಇದೆ ಫುಲ್ಲು. ಅವ್ನ ಫೋನ್ ಬೈತಿದ್ದಾನೆ, ಕೊಡ್ತಾರೆ ಶಾರ್ಟು. ಅಮ್ಮಗೆ ಇವನಿಗೆ ಏನು ಮಾಡೋದು, ಆಗ್ರ ಮಾಡು, ದೇವ್ರನ್ನ ವೀಡಿಯೋ ಹಿಡಿ ಸಾಕು. ಸಾವಿರ ಮಾತಾಡ್ತಾರೆ, ನಮಗೇನು ದೇವ್ರನ್ನ ವೀಡಿಯೋ ಹಿಡಿಬೇಕು ಅಷ್ಟೇ. ನಾವು ನಮ್ಮ ಕಥೆನೇ ಅಷ್ಟೇ. ನಿಮಿಷ ಇದೆ, ಫುಲ್ ಭಯ ಆಗ್ತಿದೆ. ಇಲ್ಲೇ ಫೋನ್ ತೊಗೊಂಬಂದ್ಬಿಟ್ಟೆ. ಇವಾಗ ಏನು ಮಾಡೋದು ಒಂಚೂರು ಗೊತ್ತಾಗ್ತಿಲ್ಲ. ಎಲ್ಲ ವ್ಲಾಗ್ ಒಂದು ಅರ್ಧ ವ್ಲಾಗ್ ಹಿಡಿದೆ. ದೇವಸ್ಥಾನ ಫುಲ್ ಸ್ಟ್ರಿಕ್ಟು, ಏನು ಮಾಡೋಕ್ಕಾಗಲ್ಲ. ಜಲ್ದಿ ಹೋಗ್ಬಿಡ್ಬೇಕು ಆಚೆ, ಇಲ್ಲಾಂದರೆ ತಗೊಳಕ್ಬಿಡ್ತೀನಿ. ಫುಲ್ ಮೇಲೆಲ್ಲ ಬಂದಿರುತ್ತೆ. ಹೆಂಗೋ ಒಂದು ಮೇಲೆ ಬಂದು ಅಷ್ಟು ಟಾಪ್ ನೋಡಿ ದೇವಸ್ಥಾನ. ಭಯ ಆಗ್ತಿದೆ, ಫೋನ್ ಇರೋದೆ ಅಷ್ಟೇ. ಅಲ್ಲೇ ದೇವಸ್ಥಾನ ಇದೊಂದು ನೋಡಿ ಗಾಯ್ಸ್. ಅದೇ ಬುದ್ಧನ ದೇವಸ್ಥಾನಕ್ಕೆ ಬಂದಿರೋ ಜಸ್ಟ್ ರೈಟ್. ಇವಾಗ ನಾವು ದೇವಸ್ಥಾನ ಅಲ್ಲೇ ಬುದ್ಧನ ದೇವಸ್ಥಾನ ಹತ್ರ ಹೋಗಿ ಕೈ ಮುಗ್ದು ಫುಟ್ಬಾಲ್ ಇರಬೇಕಿತ್ತು ನನ್ನ ಹತ್ರ. ಇಲ್ತಿದ್ದೆ, ನೆಕ್ಸ್ಟ್ ಲೆವೆಲ್ ಸ್ಕಿಲ್ ಮಾಡ್ತಿದ್ದೆ ಫುಟ್ಬಾಲಲ್ಲಿ. ಫುಟ್ಬಾಲ್ ಇಲ್ಲ, ಏನು ಮಾಡೋದು, ಒಂಚೂರು ಆಡ್ತಾ ಇದ್ದೆ. ಆದರೂ ಅಲ್ಲಿ ಮಟ್ಟು ಫುಲ್ ಬ್ಯಾಡ್ಗೋಗ್ಬಿಟ್ಟೆ ಗಾಯ್ಸ್. ನಾನಂತೂ ಸಖತ್ತ ಬ್ಯಾಡ್ಗೋಗ್ಬಿಟ್ಟೆ. ಫೋನ್ ಎತ್ಕೊಬಿಡ್ತಾ ಅಂತ ತುಂಬ ಭಯ ಬಂದ್ಬಿಡ್ತು. ಆದರೂ ಫೋನ್ ಏನು ಎತ್ತಿಲ್ಲ. ಸೆಕ್ಯೂರಿಟಿ ಒಂಥರ ಸ್ಟ್ರಾಂಗ್ ಆಯಿತು ಸೆಕ್ಯೂರಿಟಿ. ಅದು ಸ್ವಲ್ಪ ಒಂದು ರೇಂಜಿಗೆ ಓಕೆ ಇತ್ತು, ಅಷ್ಟು ಸ್ಟ್ರಾಂಗ್ ಆಗಿದ್ರೆ ಒಂದು ರೇಂಜಿಗೆ ಓಕೆ ಇತ್ತು. ನೋಡಿ ಇದೇ ಎಂಟ್ರೆನ್ಸು, ಸ್ಟಾರ್ಟಿಂಗ್ ಎಂಟ್ರೆನ್ಸು. ಇವಾಗ ಈ ಎಂಟ್ರೆನ್ಸಿಂದ ಹೋಗಿ ನಾವು ಮುಂದೆ ಮೇಲೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡಿ. ಸೊ ಗಾಯ್ಸ್ ಹೋಗ್ತಿದ್ವಿ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ. ಬಂದ್ಬಿಟ್ರು ಮೇಲೆ ಬುದ್ಧ ಇಂಟರ್ನ್ಯಾಷನಲ್ ಅಂತ ಇದು ಒಂದು ನೆಕ್ಸ್ಟ್ ಲೆವೆಲ್. ಎಷ್ಟು ದೊಡ್ಡದಾಗಿದೆ ಬುದ್ಧ ನೋಡಿ ಗಾಯ್ಸ್. ಅರೆ ವಾಹ್, ಮೈ ಗಾಡ್, ನೆಕ್ಸ್ಟ್ ಲೆವೆಲ್. ನನ್ನ ನೋಡೋ ಥರನೇ ಇದೆ ಬುದ್ಧ. ಮತ್ತು ಏನಿದೆ ಇಲ್ಲಿ, ಏನಿಲ್ಲ ಗಾಯ್ಸ್. ಬರೀ ಒಂದೇ ಒಂದು ಮುದ್ದ ಇದೆ ಅಷ್ಟೇ. ಬುದ್ಧನ ಬಗ್ಗೆ ತುಂಬ ಹಿಸ್ಟ್ರಿ ಇದೆ, ಅದೆಲ್ಲ ಹೇಳ್ದೆ ನಿಮ್ಗೆ ಬೋರ್ಡ್ ಹೊಡ್ಬಿಡುತ್ತೆ. ಯೂಟ್ಯೂಬಲ್ಲಿ ನೀವೇ ಸರ್ಚ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಡೈಲಿ ಬ್ಲಾಗ್ನ ನಾನು ತೋರಿಸ್ತೀನಿ ಅಷ್ಟೇ. ನನ್ನ ಕೈಲಿ ಆಗ್ತಿರೋದು. ಬಿಸಿಲು ಮಾಡೋದು ನೆಕ್ಸ್ಟ್ ಲೆವೆಲ್ ಪ್ಲೇಸ್. ಇಲ್ಲಿ ಏನೋ ಇದೆ ನೋಡಿ ಪಾದನ ಹತ್ರ. ಫುಟ್ಬಾಲ್ ಇರಬೇಕಿತ್ತು ನನ್ನ ಹತ್ರ. ಫುಟ್ಬಾಲ್ ಇರ್ತಿದ್ರೆ ನಾನು ಯಾರ ಹತ್ರ ತೋರಿಸ್ತಿದ್ದೆ. ಫುಟ್ಬಾಲ್ ಇಲ್ಲ, ಏನು ಮಾಡೋದು. ಅದು ಬಿಸಿಲು ಮಾಡೋದು ನೆಕ್ಸ್ಟ್ ಲೆವೆಲ್ ಹೋಗಿ. ಆಯ್ಸ್ ಮೆಸ್ಸಿ ಫ್ಯಾನ್ಸ್ ಯಾರು ಇಷ್ಟು ದೂರ ಬರ್ತಾರ ನೋಡಿ. ಮೆಸ್ಸಿ ಫ್ಯಾನ್ಸು ಇಷ್ಟು ದೂರ ಯಾರಣ ಬರ್ತಾರಾ? ನೀವೇ ಹೇಳಿ. ಮೆಸ್ಸಿ ಫ್ಯಾನ್ಸು ರೊನಾಲ್ಡೋ ಬೆಸ್ಟಾ ಮೆಸ್ಸಿ ಬೆಸ್ಟಾ? ನೋಡೋಣ ಬುದ್ಧ. ನಾವು ಬುದ್ಧ ಹತ್ರ ಬಂದಿದ್ದೀವಿ. ನಮ್ಮಪ್ಪ ಏನೋ ಹೇಳ್ಬೇಕಂತೆ, ನಿಮ್ಗೆ ಹೇಳ್ತಿದ್ದಾರೆ ಕೇಳಿ. ಪ್ರತಿಯೊಬ್ಬರು ಉತ್ತರಾಖಂಡಕ್ಕೆ ಬಂದರೆ ಬುದ್ಧನ ನೋಡಿ ಕೈ ಎತ್ತಿ ಮುಗಿರಿ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ನಾವು ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರಿ. ಆ್ಯಂಡ್ ಈ ವ್ಲಾಗ್ ಫುಲ್ ಯೂಟ್ಯೂಬಲ್ಲಿದೆ, ಕಂಪಲ್ಸರಿ ಹೋಗಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಬುದ್ಧ ಏನಿಲ್ಲ, ಅಷ್ಟೇನಿಲ್ಲ ನೋಡಿ. ಆಮೇಲೆ ಸ್ವಲ್ಪ ವೀಡಿಯೋಸ್ಗಳು, ಶಾರ್ಟ್ಸ್ ವೀಡಿಯೋಸ್ಗೆಲ್ಲ ಇಟ್ಟಿದೆ ನಾನು. ಏನು ಇಷ್ಟ ಬುದ್ಧ, ಬೇರೆ ಏನಿಲ್ಲ ಇದರಲ್ಲಿ. ಬುದ್ಧನ ದೇವ್ರ ಫೋಟೋ ಗೀಟೋ ಎಲ್ಲ ಇದೆ, ಬೇರೆ ಏನಿಲ್ಲ. ನೆಕ್ಸ್ಟು ಇದಿಷ್ಟು ಇದೊಂದು ಆಯಿತು ಅಷ್ಟೇ ಗಾಯ್ಸ್. ಆಮೇಲೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಇದು ಬುದ್ಧನ ಕುತ್ಕೊಂಡು ಪ್ರಯತ್ನ ಮಾಡಿದ ಜಾಗ ಅಂತ ಗೈಸ್ ನೋಡಿ. ಇಲ್ಲೇ ಬುದ್ಧ ಕುತ್ಕೊಂಡು ಏನೋ ನಮ್ಮಮ್ಮ ಲೈಟಿಂಗ್ ಗೀಟ್ ಹಚ್ಚಿಸ್ತೆ ನೋಡಿ. ಲೈಟಿಂಗ್ಸ್ ನೋಡಿ ನೆಕ್ಸ್ಟ್ ಲೆವೆಲ್ ಇದೆ. ಇದೆ ಬುದ್ಧರು ಕೂತ್ಕೊಂಡು ಪ್ರಯತ್ನ ಮಾಡೋ ಜಾಗ ಅಂತೆ ನೋಡಿ. ಇಲ್ಲೇ ಬುದ್ಧರು ಕೂತ್ಕೊಂಡು ಪ್ರಯಾಣ ಮಾಡಿದ್ದು ಅಂತ ಹೇಳಿದ್ರು ನಮ್ಮಮ್ಮ. ಮೆಲ್ಲ ಇದೇ ಬುದ್ಧ, ಸೆಕೆಂಡ್ ಬುದ್ಧ ಅಂತ ಕೆಗರೆ ಇರೋದು. ಇಲ್ಲಿ ಬಂದರೆ ಇದನ್ನು ವಿಸಿಟ್ ಮಾಡಿ. ಎಷ್ಟು ದೂರ, ಎಷ್ಟು ಗೋಲ್ಡ್ ಅಂತ ಏನಂದ್ರು. ನೆಕ್ಸ್ಟ್ ಲೆವೆಲ್ ಇದೆ, ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ಜಗನ್ನಾಥ್ ಮಂದಿರ್ ಗಾಯ್ಸ್
ಗೈಸ್ ಇದು ಶ್ರೀ ಜಗನ್ನಾಥ್ ಮಂದಿರು. ಇದೂ ಬುದ್ಧಿದೆ ಅಂತ ಏನೋ ಮುದ್ದಿದೆ ಅಂತಿದ್ದೀರಾ ನೋಡಿ. ವಾವ್ ಬ್ಯೂಟಿಫುಲ್ ನೆಕ್ಸ್ಟ್ ಲೆವೆಲು ಅಲ್ಲೆಲ್ಲ ಸೊ ಗೈಸ್ ಇವಾಗ ಜಸ್ಟ್ ದೇವಸ್ಥಾನ ಮುಗಿಸಾಯಿತು. ದೇವಸ್ಥಾನ ಮಟ್ಟ ಕ್ರೇಜಿ ಅದು ತುಂಬ ಬಿಸಿಲು, ಎಲ್ಲಿ ಹೋದ್ರೂ ಬಿಸಿಲು ಸುಸ್ತಾಗ್ತಿದೆ. ಇವಾಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಫಸ್ಟ್ ಅದನ್ನು ಬ್ಲಾಗ್ ಚೆನ್ನಾಗಿದೆ. ಹಿಂಗೆ ಬಾಡಿ ಇತ್ತು ಅಂದ್ಬಿಟ್ಟು ಇವತ್ತು ನೆಕ್ಸ್ಟ್ ಲೆವೆಲ್ ಮಾಡಿದೆ ಇವತ್ತು ಅಷ್ಟೇ ಬ್ಲಾಗ್. ಸೊ ಗೈಸ್ ಇವಾಗ ಬುದ್ಧ ಇಸ್ಕೊಳ್ಳೋಕೆ ಬಂದಿದ್ದು 5,000 ಅಂತಿದ್ದಾನೆ ಬುದ್ಧ, ಒಂದು 5 ಬುದ್ಧಗಳು. ಹಿಂಗೆ ರಿಕ್ವೆಸ್ಟ್ ಮಾಡಿ ಇವಾಗ 2,500 ಕೊಡ್ತಿದ್ದೀವಿ. ಇವಾಗ ಪ್ಯಾಕ್ ಬೇಡ ಆಗ್ತಿದೆ ನೋಡಿ, ಇಲ್ಲೇ ಇದೇ ಇದಲ್ಲ ನಿಮ್ಮದೇ ಹಂಗಲ್ಲ ಇಲ್ಲಪ್ಪ ನೋಡಿ. ನೆಕ್ಸ್ಟ್ ಲೆವೆಲ್ ಇದೆ. ನೆಕ್ಸ್ಟ್ ಕಿದಾರ ಅಭಿಗಿದ್ದಾರೆ ಬೇರೆ ಸರ್ಕಾರ ಇದು ಜಸ್ಟ್ ಇವಾಗ ಇದು ಇಸ್ಕೊಂಡಾಯ್ತು ನಾವು. ಇದು ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ. ಆಮೇಲೆ ಇದೊಂದು ಅದು ಬ್ಯಾಬ್ಡ್ ಗೊತ್ತಿದೆ ವ್ಲಾಗಿಂಗ್ ಮಾಡೋಕ್ಕೆ ಅಷ್ಟೇ. ವ್ಲಾಗ್ ಬಂದಿದೆ ನೋಡಿ. 1 2 3 4 ಅಲ್ಲೊಂದು ಚಿಕ್ಕದು ಒಂದು 5 ಆಗ್ಬಿಡ್ತು. ಬೇಗ ಪ್ಯಾಕ್ ಮಾಡಿಬಿಟ್ಟೆ ಹೋಗ್ಬೇಕು ಗೈಸ್. ब्लू कलर रखेगा ना? हाँ एकदम प्रशासन बोलते हो प्लास्टिक रखने में. ओ ऐसा अंदर छोड़ो चीज कौन इधर है बाय 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 ತುಂಬ ಆಗ್ಬಿಡ್ತು ಇಲ್ಲೂ ಇದೆ ನೋಡಿ. ನೆಕ್ಸ್ಟ್ ಲೆವೆಲು ಸಾಕು ಬಿಡಮ್ಮ. ಇವಾಗ ಇನ್ನೊಂದು ದೇವಸ್ಥಾನ ಹೋಗಬೇಕು. ಈ ಬ್ಲಾಗು ಅಲ್ಲಿ ಎಂಡ್ ಮಾಡ್ತೀನಿ. ನಾವು ಟೋಟಲ್ 3 ದೇವಸ್ಥಾನ ಆಯಿತು. 3 ದೇವಸ್ಥಾನ ಆಯ್ತು ಅಂದರೆ ಈ ಬ್ಲಾಗ್ ಇಲ್ಲೇ ಎಂಡು. ಏನೋ ಗೈಸ್ ಆಗ್ತಿಲ್ಲ. ಗೈಸ್ ಇವಾಗ ಮಂಗಲಗಿರಿ ಶಕ್ತಿಪೀಠಕ್ಕೆ ಹೋಗ್ತಿದ್ದೀವಿ. ಬನ್ನಿ ಅಲ್ಲಿ ಬ್ಲಾಗ್ ತೋರಿಸ್ತೀನಿ ದೇವ್ರದ್ದು. ಫುಲ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಫುಲ್ ಕ್ರೇಜಿ ಅಂದರೆ ಕ್ರೇಜಿ. ಅಷ್ಟು ರಶ್ ಇಲ್ಲ. ಸ್ಟೆಪ್ಸ್ ಮೇಲೆ ಹತ್ತಬೇಕು. ಮೇಲೆ ಬನ್ನಿ ಫುಲ್ ಬ್ಲಾಗ್ ತೋರಿಸ್ತೀನಿ. ಅಲ್ಲಿ ಬಂದುಬಿಟ್ರು ಇನ್ನೊಂದು ಸ್ವಲ್ಪ ದೂರ ಇದೇ ದೇವಸ್ಥಾನ ಅಂತ ನೋಡಿ. ಇಲ್ಲಿ ದೇವ್ರನ್ನ ಅದೇ ದೇವರು ನೋಡಿದ್ರೆ ಗೈಸ್ ಅದೇ ದೇವ್ರು. ಇವಾಗ ಅಲ್ಲಿ ಹೋಗಿ ಕ್ಯಾಮ್ರಾ ಇರ್ತೀನಿ ಅಂದರೆ ಅಲ್ಲಿ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಇಲ್ಲ ಏನಂತಿಲ್ಲ. ನಾಲ್ವ ಪೇನ್ ಇದೆ ನೋಡಿ ದೇವರು. ಇವಾಗ ದೇವ್ರನ್ನ ದರ್ಶನ ಆಯಿತು ನಮ್ಮದು. ಇವಾಗ ದೇವ್ರ ದರ್ಶನ ಆಯಿತು. ಇವಾಗ ಹೋಗೋದು ಅದು ಸ್ವಲ್ಪ ಫುಟೇಜ್ ಇದೆ ನಮ್ಮದು. ವೀಡಿಯೋ ತೋರಿಸ್ತೀನಿ ನಿಮಗೆ ಲಾಸ್ಟ್ ಎಂಡಲ್ಲಿ ನೋಡಿ. ನೆಕ್ಸ್ಟ್ ಲೆವೆಲ್ ದೇವರು. ಅಲ್ಲೊಂದು ದೇವಸ್ಥಾನ ಇದೆ. ಭಾರಿ ಕ್ರೇಜಿ ನೆವರ್. ಹಿಂಗೆ ಆಗ್ಬಿಡ್ಬೇಕು. ನನ್ನ ಕಾಲು ಫುಲ್ ಬ್ಲಾಸ್ಟ್ ಆಗಿಬಿಡ್ತು. ಕಾಲು ಫುಲ್ ಹೋಗ್ಬಿಡ್ತು. ಇವತ್ತು ಅಜ್ಜಿ ಮಾಡಿದ ಕೆಲಸ ಏನು ಮಾಡೋದು. ದೇವ್ರ ಬಗ್ಗೆ ಹೇಳಕ್ಕೆ ಏನಂದ್ರೆ ಹಾಕಲ್ಲ ಹೇಳಿ. ಇಲ್ಲಿ ನಾವು ಶಕ್ತಿಪೀಠಕ್ಕೆ ಬಂದಿದ್ದೀವಿ. ಒನ್ ಆಫ್ ದ ಇಂಪಾರ್ಟೆಂಟ್ ಶಕ್ತಿಪೀಠ ನಮ್ಮ ಹಿಂದೂ ಅವ್ರಿಗೆ ಇದು ತುಂಬ ವ್ಯಾಲ್ಯೂಬಲ್ ಟೆಂಪಲ್ಸ್ ಇದೆಯಲ್ಲ. ಇದನ್ನೆಲ್ಲ ನಾವು ಹಿಂದೂಸ್ ಆಗಿ ಬಂದು ಎಕ್ಸ್ಪೋರ್ಟ್ ಮಾಡ್ಬೇಕು ತಾನೆ, ಎಕ್ಸ್ಪ್ಲೋರ್ ಮಾಡಬೇಕು, ಆಶೀರ್ವಾದ ತಗೋಬೇಕು. ಎಲ್ಲರಿಗೂ ನಾವು ತಿಳಿಸ್ಕೊಡ್ಬೇಕು. ಇಲ್ಲಿ ಪಾರ್ವತಿ ದೇವಿ ಭಸ್ಮ ಆದಾಗ ಶಿವನ ಆಕ್ರೋಶವನ್ನು ತಡೆಯೋಕ್ಕೆ ವಿಷ್ಣು ಬೆಂಕಿ ಹಾಕಿ ಸುಡ್ತಾರೆ. ಅದು 126 ಭಾಗಗಳಾಗಿ ಬೀಳುತ್ತೆ. ಅದರಲ್ಲಿ ಹೃದಯ ಬಂದು ಇಲ್ಲಿ ನಮ್ಮ ಶಕ್ತಿಪೀಠ ಗೌರಿಯಮ್ಮಾಗಿ ಎಲ್ಲರೂ ಇಲ್ಲಿ ಮುಗಿತಾರೆ. ದೇವಸ್ಥಾನ ನೋಡಾಯ್ತಾ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಹೆಂಗಿತ್ತು? ಬಟ್ ನಮ್ಗೆ ಏನು ಇಲ್ಲಿ ರೂಪ ಥರ ಏನೂ ಕಾಣಿಸಲ್ಲ. ಒಂದು ಕಲ್ಲು ಥರ ಇರುತ್ತೆ, ಅದ್ರ ಮೇಲೆ ಹೂವು ಇಟ್ಟಿರ್ತಾರೆ. ಬಟ್ ಅದು ಎಲ್ಲರೂ ಪ್ರಸಿದ್ಧಿ ಆಗಿರೋದು ಪಾರ್ವತಿ ದೇವಿ ಹೃದಯ ಇಲ್ಲಿ ಬಂದು ನೆಲೆಸಿದೆ. ಸರಿ ಅಕ್ಕ, ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ಪಕ್ಕ ಹಾಕ್ತೀನಿ ಗೈಸ್. ದೇವ್ರ ಹತ್ರನೇ ಬಂದು ದೇವ್ರದ್ದು ಹಿಡಿತೀನಿ. ದೇವಸ್ಥಾನ ಮತ್ತು ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ ಈ ದೇವರು. ಸ್ಟಾರ್ಟಿಂಗ್ ಏನೋ ಭಯ ಹಾಕ್ಕೊಂಡಿದ್ದೆ ಈ ದೇವನ ನೋಡಿ. ಇವನ್ನೆಲ್ಲ ದೇವನ ಆರಾಮಾಗಿ ಫ್ರೀಡಮಾಗಿ ನೋಡ್ಬೋದು. ನೀವು ಮುಕ್ಕೊಳ್ಳಿ ದೇವನ. ಜೈ ಶ್ರೀರಾಮ್. ನೀವು ಮುಗಿರಿ ಗೈಸ್. ನಿಮಗೋಸ್ಕರ ನಾನು ಮುಗ್ದೆ, ನಮಗೋಸ್ಕರ ನೀವು ಮುಗಿರಿ ಅಷ್ಟೇ. ಎಲ್ಲ ದೇವ್ರ ಬಗ್ಗೆ ಒಳ್ಳೇದಾಗಲಿ ಅಂತ ಸ್ವಾಮೀಜಿ ಇದೆ ನೋಡಿ ಗೈಸ್. ಇವಾಗ ಸೆಕೆಂಡ್ ದೇವಸ್ಥಾನ ದೇವರು. ಇದನ್ನು ಹಿಡಿದು ನೋಡಿ ದೇವ್ರದ್ದು
ಎಷ್ಟು ಲೆವೆಲ್ ಇದೆ ದೇವರು. ಅಡಿ ಗಾಯ್ಸ್ ಆಗೋಯ್ತು. ಇವಾಗ ದೇವ್ರದ್ದೆಲ್ಲ ಮುಗ್ದೋಯ್ತು ದರ್ಶನ. ಇವಾಗ ಅಷ್ಟೇ. ಇವಾಗ ರೂಮ್ಗೆ ಹೋಗ್ಬೇಕಾ ಇಲ್ಲ ಇನ್ನೊಂದು ದೇವಸ್ಥಾನ ಇದೆ ಗೊತ್ತಿಲ್ಲ. ಹೋಗಿ ಅಲ್ಲಿ ಬ್ಲಾಗ್ ನಾವು ಕಂಟಿನ್ಯೂ ಮಾಡ್ತೀನಿ. ಸರಿ ಎಲ್ಲ ದರ್ಶನ ಗಿರ್ಶನ ಇವಾಗ ರೂಮ್ಗೆ ಹೋಗಿ ವಿಡಿಯೋ ಎಡಿಟ್ ಮಾಡಿಬಿಟ್ಟು ನಾನು ಆ ದೇವ್ರದ್ದು ತುಂಬ ಸ್ಟೋರಿ ಇದೆ. ನನಗೆ ಇವಾಗೇ ಹೇಳಿದೆ ನನ್ನ ಅಕ್ಕ. ನಾನಿನ್ನೂ ಹೇಳಿಲ್ಲ, ಅರ್ಧ ಹೇಳ್ಬೇಕು. ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ಲೈಕನ್ ಆಲಲ್ಲಿ ಇಕ್ಕಿ. ಬಾಯ್ ಎಲ್ಲರಿಗೂ.